ಈ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಮ್ಮನ್ನ ಹಾಳು ಮಾಡಬೇಕು ಅಂತ ಹೊಸ ಪ್ಲಾನ್ ಮಾಡಿದ್ದ. ಆದ್ರೆ ನಮ್ಮ ಇಂಡಿಯಾ ಇದರಿಂದ ಹೊರಗೆ ಬಂದು ಉದ್ಧಾರ ಆಗ್ತಾ ಇದೆ. ಈ ಟ್ರಂಪ್ ಆಗಸ್ಟ್ 27ರಿಂದ ನಮ್ಮ ಇಂಡಿಯಾ ಮೇಲೆ 50% ಟ್ಯಾರಿಫ್ ಬೀಳುತ್ತೆ ಅಂತ ಅನೌನ್ಸ್ ಮಾಡಿದ್ದ. ಇದರಲ್ಲಿ ತುಂಬಾ ಎಫೆಕ್ಟ್ ಆಗ್ತಿದ್ದು ಟೆಕ್ಸ್ಟೈಲ್, ಜ್ಯುವೆಲರಿ ಮತ್ತೆ ಜಮ್ಸ್ ಇಂಡಸ್ಟ್ರಿನಲ್ಲಿ. ಇದರಿಂದ ನಮ್ಮ ಲಾಂಗ್ ಟರ್ಮ್ ಎಕ್ಸ್ಪೋರ್ಟ್ ಗೆ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು. ಆದ್ರೆ ನಮ್ಮ ಇಂಡಿಯಾ ಮಾಡಿರೋ ಹೊಸ ಸ್ಟ್ರಾಟಜಿಯಿಂದ ಈ ಟ್ರಂಪ್ ಅಳ್ಕೊಂಡ್ ಕುತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ನಮ್ಮ ಇಂಡಿಯಾ ತಲತಲಾಂತರದಿಂದ ದುಶ್ಮನಿ ಕಾಯ್ಕೊಂಡ್ ಬಂದಿದ್ದ ಚೈನಾ ಜೊತೆ ಇವಾಗ ಫ್ರೆಂಡ್ಶಿಪ್ ಬೆಳೆಸ್ತಾ ಇದೆ. ಇದರಿಂದ ನಮ್ಮ ಇಂಡಿಯಾದು ಮತ್ತೆ ಚೈನಾದು ರಿಲೇಶನ್ಶಿಪ್ ಇಂಪ್ರೂವ್ ಆಗ್ತಾ ಇದೆ. ಚೈನಾ ನಮ್ಮ ಇಂಡಿಯಾಗೆ ಈ ರೇರ್ ಅರ್ತ್ ಮಿನರಲ್ ಮತ್ತೆ ಮ್ಯಾಗ್ನೆಟ್ ಮತ್ತೆ ಈ ಮೆಟ್ರೋ ಟನಲ್ ಬೋರಿಂಗ್ ಮಿಷಿನ್ ನ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡಿತ್ತು. ಇವಾಗ ಚೈನಾ ಹೇಳ್ತಾ ಇದೆ, ಇವಾಗ ನಾನು ಈ ಬ್ಯಾನ್ ಎಲ್ಲಾನು ಲಿಫ್ಟ್ ಮಾಡ್ತೀನಿ, ನೀವು ಬೇಕಾದ್ರೆ ಚೈನಾ ಇಂದ ಇಂಪೋರ್ಟ್ ಮಾಡ್ಕೊಬಹುದು ಅಂತ ಹೇಳ್ತಾ ಇದೆ. ಆಮೇಲೆ ನಮ್ಮ ಇಂಡಿಯಾ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದ ಐಟಮ್ ಅಲ್ಲಿ ಒಂದೇ ವರ್ಷದಲ್ಲಿ ಅದು 18% ಇಂಪ್ರೂವ್ ಆಗಿದೆ. ಆಮೇಲೆ ನಮ್ಮಿಂದ ಹೋಗ್ತಿದ್ದ ಪೆಟ್ರೋಲಿಯಂ ಪ್ರಾಡಕ್ಟ್ ಒಂದೇ ವರ್ಷದಲ್ಲಿ ಡಬಲ್ ಆಗಿದೆ. ಇಷ್ಟೇ ಅಲ್ಲದೆ ನಮ್ಮ ಇಂಡಿಯಾ ರಷ್ಯಾ ಜೊತೆಗೂ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಮಾಡ್ಕೊಂತ ಇದೆ. ರಷ್ಯಾ ಹೇಳ್ತಾ ಇದೆ, ಜಸ್ಟ್ ಆಯಿಲ್ ಒಂದೇ ಡಿಸ್ಕೌಂಟ್ ಕೊಡೋದಲ್ಲ, ನಾವು ನಿಮ್ ಜೊತೆ ಟ್ರೇಡ್ ನು ಕೂಡ ಇನ್ನೂ ಇಂಪ್ರೂವ್ ಮಾಡ್ಕೊಂತೀವಿ, ನಿಮ್ ದೇಶದಿಂದ ನಾವು ಐಟಮ್ಗಳನ್ನ ಇಂಪೋರ್ಟ್ ಮಾಡ್ಕೊಂತೀವಿ ಅಂತ ರಷ್ಯಾ ಹೇಳ್ತಾ ಇದೆ. ಕಳೆದ 7 ವರ್ಷದಿಂದನೂ ಒಂದೇ ಒಂದು ಸರಿ ಚೈನಾಗೆ ಕಾಲಿಟ್ಟಿಲ್ದಿದ್ದ ನಮ್ಮ ನರೇಂದ್ರ ಮೋದಿ ಇವತ್ತು ಚೈನಾ ಜೊತೆ ಮೀಟ್ ಮಾಡ್ಕೊಂಡು ನಗ್ನಗ್ತಾ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ ಒಬ್ಬ ಹೋದ್ರೆ ಇನ್ನೊಬ್ಬ ಅಂತ. ಜಿಯೋ ಪಾಲಿಟಿಕ್ಸ್ ಅಲ್ಲಿ ಯಾರು ಫ್ರೆಂಡ್ಸು ಅಲ್ಲ, ಯಾರು ವೈರಿಗಳಲ್ಲ, ಎಲ್ಲಾನು ಬಿಸ್ನೆಸ್. ಯಾರ ಹತ್ರ ಬಿಸ್ನೆಸ್ ಚೆನ್ನಾಗಿರುತ್ತೆ ಅವ್ರ ಫ್ರೆಂಡ್ಸು, ಯಾರ ಹತ್ರ ಬಿಸ್ನೆಸ್ ಚೆನ್ನಾಗಿರಲ್ಲ ಅವ್ರ ವೈರಿಗಳು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಮಾಡಿ.